ಎಸ್ ಸರ್. ಸೊ ವಿಶ್ವವಾಣಿಗೆ ನಂದು ಒಂದು ಸಣ್ಣ ಸಂದೇಶ. ಇವತ್ತು ನೋಡಿ ನಮ್ಮ ದೇಶದಲ್ಲಿ ನೇಷನ್ಸ್ ವೆಲ್ತ್ ಡಿಸ್ಟ್ರಿಬ್ಯೂಷನ್ ಅಂತ ಏನು ಹೇಳ್ತೀವಿ, ಹೇಗೆ ನಮ್ಮ ದೇಶದಲ್ಲಿ ಹಣದ ವಿಂಗಡಣೆ ಆಗಿದೆ ಅಂತ ಹೇಳಿದ್ರೆ ಇದೆಲ್ಲೋ ಒಂದು ಕಡೆ ನಿಜವಾಗ್ಲೂ ಬೇಜಾರಾಗುತ್ತೆ. ಯಾಕಂದ್ರೆ 1% ಜನಗಳ ಬಳಿ ನಮ್ಮ ದೇಶದಲ್ಲಿ ಸುಮಾರು 52% ಅಷ್ಟು ನಮ್ಮ ದೇಶದ ಏನು ಆಸ್ತಿ ಇದೆ ಅವ್ರ ಬಳಿ ಇದೆ. ಇನ್ನೊಂದು ವಿಚಾರ ಇದ್ರಲ್ಲಿ ಬಹಳ ಒಂದು ಶೋಚನೀಯ, ಅದೇನಪ್ಪ ಅಂತ ಹೇಳಿದ್ರೆ 60% ಜನಗಳ ಬಳಿ ಕೇವಲ 4% ಅಷ್ಟು ದೇಶದ ಸಂಪತ್ತಿದೆ. ಅಂದ್ರೆ 1% ಜನಗಳ ಬಳಿ 55% ಇದೆ, 60% ಜನಗಳ ಬಳಿ ಕೇವಲ 3-4% ಅಷ್ಟು ಆಸ್ತಿ ವಿಂಗಡಣೆ ಆಗಿದೆ. ಸೊ ಯಾತಕ್ಕೆ ಈ ರೀತಿ ಆಗಿದೆ ಅಂತ ಹೇಳ್ಬೇಕಂತ ಹೇಳಿದ್ರೆ, ಎಲ್ಲೋ ಒಂದ್ ಕಡೆ ಆರ್ಥಿಕ ವಲಯದಲ್ಲಿ ನಾವು ತುಂಬಾ ಅಜ್ಞಾನವನ್ನು ಹೊಂದಿದ್ದೇವೆ. ಎಲ್ಲೋ ನಾವು ನಮ್ಮ ಶಾಲಾ ಸ್ಕೂಲು ಅಥವಾ ಕಾಲೇಜು ಅಥವಾ ಯೂನಿವರ್ಸಿಟಿನಲ್ಲಿ ಎಲ್ಲೋ ನಮಗೆ ಹಣದ ಬಗ್ಗೆ ತಿಳುವಳಿಕೆ ಆಗಲಿ, ಅದ್ರ ಬಗ್ಗೆ ಮಾಹಿತಿ ಆಗಲಿ ಸರಿಯಾಗಿ ಸಿಗ್ತಾ ಇಲ್ಲ. ಈ ಒಂದು ಕಾರಣದಿಂದ ಈ ಒಂದು ಡಿಸ್ಪ್ಯಾರಿಟಿ ಅಂತ ಇಂಗ್ಲೀಷ್ನಲ್ಲಿ ಏನು ಹೇಳ್ತೀವಿ ನಾವು, ಸೊ ಇದನ್ನ ಹೋಗ್ಲಾಡಿಸ್ಬೇಕು ಅಂತ ಹೇಳಿದ್ರೆ ಸೊ ಫೈನಾನ್ಷಿಯಲ್ ಲಿಟ್ರಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ನಿಟ್ಟಿನಲ್ಲಿ ಇವತ್ತು ಏನು ವಿಶ್ವೇಶ್ವರ ಭಟ್ ಅವರ ಒಂದು ಸಾರಥ್ಯದಲ್ಲಿ ವಿಶ್ವವಾಣಿ ಅವರು ಮುಂದೆ ಬಂದಿದ್ದಾರೆ. ಬಹಳ ಒಂದು ಅದ್ಭುತವಾದಂಥ ಕಾರ್ಯ ಅಂತ ನಾನು ಭಾವಿಸ್ತೇನೆ ಒಬ್ಬ ಆರ್ಥಿಕ ತಜ್ಞೆಯಾಗಿ. ಸೊ ನಮ್ಮಲ್ಲಿ ಒಂದು ಸ್ಲೋಗನ್ ಇದೆ, ಏನಪ್ಪಾ ಅಂದರೆ ಶ್ರೀಮಂತಿಕೆ ನಿಮ್ಮ ಜನ್ಮಸಿದ್ಧ ಹಕ್ಕು, ಪ್ರಾಸ್ಪ್ಯಾರಿಟಿ ಇಸ್ ಯುವರ್ ಬರ್ತ್ ರೇಟ್. ಪ್ರತಿಯೊಬ್ಬರು ಅದನ್ನು ಪಡೆದೇ ತಿನ್ನಬೇಕು. ಎವ್ರಿ ಒನ್ ಶುಡ್ ಅಟೈನ್ ಇಟ್.